Welcome dear students. In today's class, we will discuss about the multi-value dependencies with examples. Let us see the definition first. What is multi-valued dependency? A multi-value dependency occurs in a table where two independent attributes dependent on the third attribute. If such dependency is present in any relation, then that relation is said to be in or said to have multi-valued dependency. ಅಂತಂದರೆ ಈಗ ಒಂದು ರಿಲೇಷನಲ್ಲಿ ಮಲ್ಟಿ-ವ್ಯಾಲ್ಯೂ ಡಿಪೆಂಡೆನ್ಸಿ ಎಕ್ಸಿಸ್ಟ್ ಆಗಬೇಕು ಅಂತಂದರೆ ಅಟ್ಲೀಸ್ಟ್ 3 ಆಟ್ರಿಬ್ಯೂಟ್ಸ್ ಆ ರಿಲೇಷನಲ್ಲಿ ಇರಬೇಕಾಗತ್ತೆ. Among those 3 attributes, 2 attributes are independent to each other, and these 2 independent attributes depends on the third attribute. Okay, if any dependency is like this, then that dependency is multi-value dependency. Multi-value dependency is denoted by this symbol. So let us consider one example. A table or a relation has attributes such as P, Q and R. Now we will see the dependencies. Q derived from P, R derived from P. Okay, ಈ ಒಂದು ಎರಡು ಫಂಕ್ಷನಲ್ ಡಿಪೆಂಡೆನ್ಸೀಸ್ ನೋಡೋದಾಯಿತು ಅಂತಂದರೆ ಇದನ್ನು ನಾವು ಮಲ್ಟಿ ವ್ಯಾಲ್ಯೂಡ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಹೇಳ್ಬೋದು. ಬಿಕಾಸ್ ಹಿಯರ್ P, Q, R are the attributes from the relation. In this, Q and R are independent to each other, but both Q and R dependent on the third attribute called as P. ಓಕೆ, ಈ ರೀತಿ ಇತ್ತು ಅಂತಂದರೆ ಆ ಒಂದು ಫಂಕ್ಷನಲ್ ಡಿಪೆಂಡೆನ್ಸೀಸ್ನ ನಾವು ಮಲ್ಟಿ ವ್ಯಾಲ್ಯೂ ಡಿಪೆಂಡೆನ್ಸಿ ಅಂತ ಹೇಳಬಹುದು. ಆ್ಯಂಡ್ ದಿಸ್ ಮಲ್ಟಿ ವ್ಯಾಲ್ಯೂ ಡಿಪೆಂಡೆನ್ಸಿ ಈಸ್ ರಿಲೇಟೆಡ್ ವಿತ್ ದ ಫೋರ್ತ್ ನಾರ್ಮಲ್ ಫಾರ್ಮ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ದ ಫೋರ್ತ್ ನಾರ್ಮಲ್ ಫಾರ್ಮ್ ಇನ್ ಡೀಟೇಲ್. ಸೊ ಈಗ ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. ವಿ ಹ್ಯಾವ್ ಕನ್ಸಿಡರ್ಡ್ ಒನ್ ರಿಲೇಷನ್ ಸ್ಟೂಡೆಂಟ್. ಇಟ್ ಹ್ಯಾಸ್ 5 attributes. ಓಕೆ, ಇಲ್ಲಿ ನೋಡೋದಾಯಿತು ಅಂತ ಅಂದರೆ ಈ ಒಂದು ರಿಲೇಷನಲ್ಲಿ ನನಗೆ ಮಲ್ಟಿ ವ್ಯಾಲ್ಯೂ ಡಿಪೆಂಡೆನ್ಸೀಸ್ ಯಾವ ರೀತಿ ಎಕ್ಸಿಸ್ಟ್ ಆಗಿದೆ ಅನ್ನೋದನ್ನ ನೋಡೋಣ. Here the attributes course discipline and activities are independent attributes, but these 2 attributes are depending on the third attribute which is called as student name. Okay, ಹಾಗಾಗಿ ಈ ಒಂದು ಫಂಕ್ಷನಲ್ ಡಿಪೆಂಡೆನ್ಸಿನ ನಾವು ಮಲ್ಟಿ ವ್ಯಾಲ್ಯೂ ಡಿಪೆಂಡೆನ್ಸಿ ಅಂತ ಕರಿಬಹುದು. ಸೊ ಈ ರೀತಿ ಏನಾದರೂ ನಾವು ಮಲ್ಟಿ ವ್ಯಾಲ್ಯೂ ಡಿಪೆಂಡೆನ್ಸೀಸ್ನ ಬ್ರೇಕ್ ಮಾಡಿ ಸಪರೇಟ್ ಟು ಫಂಕ್ಷನಲ್ ಡಿಪೆಂಡೆನ್ಸೀಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೆ ಇಲ್ಲೊಂದು ಇಲ್ಲಸ್ಟ್ರೇಷನ್ ಕೊಟ್ಟಿದ್ದೀವಿ. ಅಂತ ಅಂದರೆ ಹೌ ವಿ ಕನ್ವರ್ಟ್ ಮಲ್ಟಿ ವ್ಯಾಲ್ಯೂ ಡಿಪೆಂಡೆನ್ಸಿ ಟು ಆರ್ಡಿನರಿ ಫಂಕ್ಷನಲ್ ಡಿಪೆಂಡೆನ್ಸೀಸ್. ಏನು ಮಾಡ್ಬೋದು ಅಂತ ಅಂದರೆ ಈ ಕೋರ್ಸ್ ಡಿಸಿಪ್ಲಿನ್ ಮತ್ತು ಆ್ಯಕ್ಟಿವಿಟೀಸ್ ಏನಾಗಿರಬೇಕಾಗಿತ್ತು ಮತ್ತು ಸ್ಟೂಡೆಂಟ್ ನೇಮ್ ಏನಾಗಿರಬೇಕಾಗಿತ್ತು, ಈ 3 ಆಟ್ರಿಬ್ಯೂಟ್ಸು ನನಗೆ ಒಂದೇ ರಿಲೇಷನಲ್ಲಿ ಇರ್ತಿತ್ತು ಪ್ರೀವಿಯಸ್ ಮಲ್ಟಿ ವ್ಯಾಲ್ಯೂ ಡಿಪೆಂಡೆನ್ಸಿ ಕೇಸಲ್ಲಿ. ಬಟ್ ಅದನ್ನು 2 ಫಂಕ್ಷನಲ್ ಡಿಪೆಂಡೆನ್ಸೀಸ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ ಅಥವಾ ಬ್ರೇಕ್ ಮಾಡ್ತೀವಿ ಅಂತ ಅಂದರೆ ನಾವೇನು ಮಾಡಬೇಕಾಗತ್ತೆ, ಈ 3 ಆಟ್ರಿಬ್ಯೂಟ್ಸ್ನ ಬೇರೆ ಬೇರೆ ರಿಲೇಷನ್ಸಲ್ಲಿ ನಾವು ಅದನ್ನು ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಅದು ಯಾವ ರೀತಿ ಇದೆ, ಯಾವ ರೀತಿ ನಾವೊಂದು ಆ ಒಂದು ರಿಲೇಷನ್ನ ಬ್ರೇಕ್ ಮಾಡಿದ್ದೀವಿ ಅಂಥೇಳಿ ನೋಡೋಣ. ಆ ಸ್ಟೂಡೆಂಟ್ ರಿಲೇಷನ್ನ 2 ರಿಲೇಷನ್ಸ್ ಆಗಿ ನಾವು ಬ್ರೇಕ್ ಮಾಡ್ಬೋದು ಅಥವಾ
ಡಿಕಂಪೋಸ್ ಮಾಡ್ಬೋದು ಸ್ಟೂಡೆಂಟ್ ಕೋರ್ಸ್ ಮತ್ತು ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್. ಇಲ್ಲಿ ನೋಡಿ, ಸ್ಟೂಡೆಂಟ್ ಕೋರ್ಸ್ ಹ್ಯಾಸ್ ಓನ್ಲಿ 2 attributes. Course discipline is depend on the student name. Okay, then another relation, student activities. It also has 2 attributes, student name and activities. ಸೊ ಈ ಒಂದು ರಿಲೇಷನಲ್ಲಿ ಬರುವಂಥ ಫಂಕ್ಷನಲ್ ಡಿಪೆಂಡೆನ್ಸಿ ಯಾವುದಾಗಿರುತ್ತೆ ಅಂತಂದರೆ ಆ್ಯಕ್ಟಿವಿಟೀಸ್ ಡಿಟರ್ಮೈನ್ಡ್ ಬೈ ದ ಸ್ಟೂಡೆಂಟ್ ನೇಮ್. ಸೊ ದೆರ್ ಈಸ್ ನೋ ಮಲ್ಟಿ ವ್ಯಾಲ್ಯೂ ಡಿಪೆಂಡೆನ್ಸಿ ಎಕ್ಸಿಸ್ಟ್ ರೈಟ್ ನಾವು. ಸೊ ಆ ಒಂದು ಫಂಕ್ಷನಲ್ ಡಿಪೆಂಡೆನ್ಸಿನ ನೋಡೋಣ. ನೋಡಿ, ಮೊದಲೇ ಹೇಳಿದೆ ಅಲ್ವಾ, ಕೋರ್ಸ್ ಡಿಸಿಪ್ಲಿನ್ ಡಿಟರ್ಮೈನ್ಡ್ ಬೈ ಸ್ಟೂಡೆಂಟ್ ನೇಮ್, activities determined by student name. Thank you, students.